ಫ್ರೆಂಡ್ಸ್ ರುಚಿಗೆ ಸ್ವಾಗತ. ನೀವು ಚೆನ್ನಾಗಿಲ್ಲ ಅಂತ ನಾನು ಇವತ್ತು ಒಂದು ಅರ್ಧ ಕೆಜಿ ಫಿಶ್ ತೊಗೊಂಡಿದ್ದೀನಿ. ಫಿಶ್ ಬಿಡ್ಬೇಕು ಹಾಕೋಣ ಅಂತ. ತುಂಬ ಚೆನ್ನಾಗಿದೆ. ಒಂದು ತಿಂಗಳು ತಿನ್ಕೊಂಡು ತಿನ್ಬೋದು. ನಾನ್ ವೆಜ್ ತಿನ್ನೋರಿಗೆ ಇದು ಬಂದ್ಬಿಟ್ಟು ನಾವು ಏನಾದರೂ ಬೇರೆ ಸಬ್ಜೆಕ್ಟ್ ಬಿಟ್ಟು ಹಾಕ್ತಿದ್ದು ತುಂಬ ಚೆನ್ನಾಗಿರುತ್ತೆ. ನಾನು ಅರ್ಧ ಕೆಜಿ ಫಿಶ್ ತೊಗೊಂಡಿದ್ದೀನಿ. ಮತ್ತು ಒಂದು ಬ್ಯಾಡಿಗೆ ಗುಂಡು ಸ್ವಲ್ಪ ನೆನೆಸ್ಕೊಂಡಿದ್ದೀನಿ. ಒಂದು 5-6 ಬ್ಯಾಡಿಗೆ ಒಂದು 4-5 ಮೆಣಸಿನಕಾಯಿ, ಗುಂಡು ಮೆಣಸಿನಕಾಯಿ, ಮುಟ್ಟು ಇದು ಇಷ್ಟು ಮಾತ್ರ ಪೇಸ್ಟ್ ಮಾಡ್ಕೋಬೇಕು. ಅದು ಮಾತ್ರ ಇದು ಬಂದು ಚಿಕನ್ ಪೌಡರ್ ಇದೆ. ಆ ಚಿಕನ್ ಪೌಡರ್ ನಾವು ಹಂಗೆ ಬರೀ ಚಿಕನ್ ಪೌಡರ್ ಕೂಡ ಮಾಡ್ಬೋದು. ಕಸ್ಕೊಂಡು ಎಣ್ಣೆ ಬಿಡೋದು. ನಾನು ಇದು ಚಿಕನ್ ಪೌಡರ್ ಇದೆ ಅದನ್ನ ಹಾಕೊಂಡು ಮಿಕ್ಸ್ ಮಾಡಿಬಿಟ್ಟು ಎಣ್ಣೆ ಕರಿಬೇಕು. ಸ್ವಲ್ಪ ಹಾಕ್ತಿದ್ದೀನಿ. ಚೆನ್ನಾಗಿ ಹಾಕಿ ಹಂಗೆ ಕರಿಬೋದು. ಹಾಕೊಂಡು ಎಂತಂದರೆ ಆದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಷ್ಟೇ. ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಗೆ ಕರಿಬೇಕು. ಅಷ್ಟು ರುಚಿಯಾಗಿ ಟೇಸ್ಟ್ ಇದೆ. ಇದಕ್ಕೆ ಬೆಳ್ಳುಳ್ಳಿನೂ ಶುಂಠಿ ಸಣ್ಣ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಹಾಕಬೇಕು. ತಪ್ಪಿ ಹಾಕಿದ್ದೀನಿ. ಎಣ್ಣೆ ಕರಿನ ಎಣ್ಣೆ ಬಿಡ್ತಾ ಇದ್ದೀನಿ. ಏನು ಬಿಟ್ಕೊಂಡಿದ್ದೀನಿ ಟೂನಾ ಮೀನು ತಿಂತಾಯಿದ್ದಾರೆ. ಟೂನಾ ಮೀನು ಹಾಕಿದ್ರೆ ಚೆನ್ನಾಗಿರುತ್ತೆ. ಒಂದ್ಸರಿ ತಿರ್ಸಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ತೆಗೆನ ಹಾಕಿಸ್ಬಿಡಿದೆ. ಇದೆ ಸ್ವಲ್ಪ ಕಡಿಮೆ ಹಾಕ್ತಾಯಿದ್ದೀನಿ. ಸಣ್ಣ ತೆಗೆದು 20% ಹಾಕ್ತಾಯಿದ್ದೀನಿ. ನೀರು ಹಾಕಿ ಎಲ್ಲ ಫ್ರೈ ಮಾಡಿ ಕಟ್ ಮಾಡಿ ಹಾಕಿದ್ದೀನಿ. ಒಂದು ಟೊಮೆಟೊ ಮೆಣಸಿನಕಾಯಿ ಹೆಚ್ಚಿದ್ದಲ್ಲ ಅದನ್ನ ಟೇಸ್ಟ್ ಹಾಕ್ತೀನಿ. ಅರ್ಶಿನ ಹಾಕಲೇಬೇಕು. ಅರ್ಶಿನ ಚೆನ್ನಾಗಿರುತ್ತೆ. ಒಂದು ಕಾಲು ಸ್ಪೂನ್ ಇದೆ. ಸ್ವಲ್ಪ ಹಾಕ್ಬೋದು. ಜಾಸ್ತಿ ಏನಿಲ್ಲ. ಅದು ಹಾಕಿದ್ದು ಒಂದು ಸ್ವಲ್ಪ ಹಾಕ್ತೀನಿ. ಅಷ್ಟು ಸಾಕು. ಚೆನ್ನಾಗಿ ಮೆಣಸಿನಕಾಯಿ ಕಟ್ ಮಾಡಿ ಹಾಕಿ ಚೆನ್ನಾಗಿರುತ್ತೆ. ಮೆಣಸಿನಕಾಯಿ ಹಾಕ್ಬೋದು. ಲಾಸ್ಟ್ ಮೆಣಸಿನಕಾಯಿ ಹಾಕ್ಬೋದು. ನಾನು ಮೆಣಸಿನಕಾಯಿ ಹಾಕಿ ಎಡೆ ಎಲ್ಲದಕ್ಕೂ ಹಾಕ್ತೀನಿ. ಸ್ವಲ್ಪ ಪುಡಿ ಚೆನ್ನಾಗಿ ಆಗಿದೆ. ಅಷ್ಟೇ ಟೇಸ್ಟ್ ಆಗಿರುತ್ತೆ. ಮತ್ತು ಯಾವ ಉಪ್ಪಿನಕಾಯಿ ಎಲ್ಲ ಮಾಡ್ತೀನಿ. ಇದು ಫಿಶ್ ಹಾಕಿದ್ದೀನಿ. ಫ್ರೈ ಮಾಡ್ತಿಲ್ಲ ಅದು ಮಾಡ್ತೀನಿ. ಅದಕ್ಕೆ ಸ್ವಲ್ಪ ರೆಡಿ ಆಯಿತು. ಫಿಶ್ ಉಪ್ಪಿನಕಾಯಿ ಇದು ಇವತ್ತೇ ಬಿಡಿ. ಒಂದಿನ ಎಲ್ಲ ಬಿಟ್ಬಿಡ್ತೇನೆ. ನಾನು ನೆನೆ ಒಂದಿನ ಬಿಟ್ಬಿಟ್ಟು ಮನೆ ಬರ್ತೀವಿ. ಅಷ್ಟು ಟೇಸ್ಟಾಗಿರುತ್ತೆ. ಅವತ್ತೇ ಚೆನ್ನಾಗಿರುತ್ತೆ. ಒಂದಿನ ಬಿಟ್ಟು ನೆನಪಿಲ್ಲ. ಅದಕ್ಕೆ ಒಂದಿನ ಎಣ್ಣೆ ಸ್ವಲ್ಪ ಉಳ್ಕೊಬೇಕು. ಹಾಕ್ಬಿಟ್ಟಿದ್ದೀನಿ. ಹಾಕ್ಬಿಟ್ಟಿದ್ರೆ ನಿಂಬೆ ಒಂದು ಅರ್ಧ ನಿಂಬೆ ಸ್ವಲ್ಪ ಒಂದು ಟೀಸ್ಪೂನ್ ಸಾಕು. ಜಾಸ್ತಿ ಬೇಡ. ಒಂದು ಸರಿ ಇಷ್ಟ ಸಾಕು ನಿಂಬೆನು. ಹೇಗೆ ಇದು ಉಪ್ಪಿನಕಾಯಿ ಕಡಿಗೆ ಆಯಿತು. ಚೆನ್ನಾಗಿ ಅಷ್ಟೇ ಟೇಸ್ಟ್ ಇರುತ್ತೆ. ಈ ಬೇರೆ ಸಾಕು ತೆಗೆದು ಹೀಗೆ ಕಳ್ಸ್ಕೊಂಡು ತಿನ್ಬೋದು. ಅಷ್ಟು ಟೇಸ್ಟಾಗಿರುತ್ತೆ. ಎಲ್ಲ ಉಪ್ಪಿನಕಾಯಿ ಅದೆಲ್ಲ ಮಾಡ್ತೀನಿ. ಮತ್ತೆ ಉಪ್ಪಿನಕಾಯಿ ಎಲ್ಲ ಮಾಡ್ತೀನಿ. ಈ ಒಂದ್ಸಲ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.